ಎಲ್ರಿಗೂ ನಮಸ್ಕಾರ. ಈ ದಿನ ಸಾಗರ ನಗರದಲ್ಲಿ ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಈ ಒಂದು ರಸ್ತೆ ಸುರಕ್ಷತಾ ಜಾಗೃತ ಕಾರ್ಯಕ್ರಮವನ್ನು ಜ್ಞಾನಸುಧಾ ಸಾಗರ ಪಬ್ಲಿಕ್ ಶಾಲೆಯ ಮುಖಾಂತರ ಸಾರ್ವಜನಿಕರಲ್ಲಿ ಈ ಒಂದು ಅರಿವನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಸ್ಕೂಲಿನ ಪ್ರಾಂಶುಪಾಲರಿಗೂ ಹಾಗೂ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು. ಆಗಾಗ ಮಾಡ್ತಾ ಇರುವಾಗ ಜನರಲ್ಲಿ ಪ್ರಜ್ಞೆ ಬರುತ್ತೆ. ಪ್ರತಿಯೊಂದು ಸ್ಕೂಲ್ಗಳಲ್ಲಿನೂ ನಾವು ಆಗಾಗ ಹೋಗಿ ಮಾಡಬೇಕಾಗುತ್ತೆ. ಪ್ರತಿ ವರ್ಷದ ಒಂದು ತಿಂಗಳ ಈ ಒಂದು ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಮಾಡ್ತೀವಿ. ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಾಡುವಾಗ ಹಲವಾರು ಈ ಒಂದು ಮೋಟರ್ ವಾಹನಗಳಿಗೆ ಸಂಬಂಧಿಸಿದಂಥ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಅವರಿಗೆ ಮನವರಿಕೆ ಆಗುವಂತೆ ವಿವರಿಸಬೇಕಾಗುತ್ತೆ. ನಾವು ಮಾಡ್ತಕ್ಕಂಥದ್ದು ಪೊಲೀಸರು ಸುರಕ್ಷತೆಗಾಗಿ ಸಾಕಷ್ಟು ಶ್ರಮವನ್ನು ಪಡ್ತೇವೆ. ಈಗ ನಮ್ಮ ಸಂಚಾರಿ ಪೊಲೀಸರು ಶಿಸ್ತುಬದ್ಧವಾಗಿ ವಾಹನವನ್ನು ನಿಲ್ಲಿಸ್ತಕ್ಕಂಥದ್ದಾಯಿತು ಮತ್ತು ಹೆಲ್ಮೆಟ್ ಹಾಕ್ಕೊಳ್ಳಿಕ್ಕೆ ಸಾರ್ವಜನಿಕರಿಗೆ ಹೇಳ್ತಾ ಅರಿವನ್ನು ಮೂಡಿಸ್ತಾ, ಯಾರು ಹೆಲ್ಮೆಟ್ ಹಾಕೋದಿಲ್ಲೋ ಅವರಿಗೆ ಅದೇ ಸಂದರ್ಭದಲ್ಲಿ ಕೆಲವು ಕೇಸುಗಳನ್ನು ಸಹ ಹಾಕ್ತಾ ಇರ್ತೀವಿ. ಅದೆಲ್ಲವೂ ನಾವು ಮಾಡ್ತಾ ಇರೋದು ಜನರ ರಕ್ಷಣೆಗಾಗಿ, ಸಾರ್ವಜನಿಕರ ರಕ್ಷಣೆಗಾಗಿ, ಸಾರ್ವಜನಿಕರ ಪ್ರಾಣ ರಕ್ಷಣೆಗಾಗಿ. ಅಪಘಾತದಲ್ಲಿ ಯಾವುದೇ ವಾಹನದಿಂದ ಅಪಘಾತ ಆದಾಗ ಯಾವುದೇ ಪ್ರಾಣಾಪಾಯ ಆಗದೇ ಇರಲಿ ಅನ್ನೋ ಮೂಲ ಉದ್ದೇಶದಿಂದ ನಾವೊಂದು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಇವತ್ತು ಈ ದಿನ ಈ ಒಂದು ಸ್ಕೂಲಿಂದ ಬೃಹತ್ತಾದ ಮೆರವಣಿಗೆ ಮಾಡ್ತಾ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಪತ್ರಕರ್ತರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.